Hello children, let's begin today's class from 7th standard English and Alien Hands Supplementary Reader, third lesson, the desert. Desert andre ellarigu gottide marabhumi. So in this lesson you are going to know about how the people of the desert live, what are all the things grow there, and about the camel. Everything you come to know about the desert. ಸೊ ಡೆಸರ್ಟ್ ಈಸ್ ಜನರಲಿ ಡೆಸರ್ಟ್ ಅಂದರೆ ಎಲ್ಲರೂ ಏನು ಯೋಚನೆ ಮಾಡ್ತಾರೆ, ಇಟ್ ಈಸ್ ಜನರಲಿ ವಿದೌಟ್ ವೆಜಿಟೇಷನ್, ವಿದೌಟ್ ವಾಟರ್. ಅಯ್ಯೋ ಮರುಭೂಮಿಯಲ್ಲಿ ನೀರೇ ಸಿಗಲ್ಲ ಅಂತ ಹೇಳ್ಬಿಡ್ತೀವಲ್ಲ ಆ ಥರ. ಸೊ ಇಟ್ ಈಸ್ ವಿದೌಟ್ ವಾಟರ್ ಆ್ಯಂಡ್ ವೆಜಿಟೇಷನ್, ಯಾವುದು ವೆಜಿಟೇಷನ್ ಗ್ರೋ ಆಗಲ್ಲ ಅಂತ ಹೇಳ್ಬೋದು, ನಾವು ತಿಳ್ಕೊಂಡಿದ್ದೀವಿ ಆ ಥರ. The green patch with the fresh water and the green trees in the middle of the vast desert is beautiful sight. ಮರುಭೂಮಿಯಲ್ಲಿ ಆ ಮರಳಲ್ಲಿ ಗ್ರೀನ್ ಪ್ಯಾಚ್ ಥರ ಅಥವಾ ಫ್ರೆಶ್ ವಾಟರ್ ಅಥವಾ ಗ್ರೀನ್ ಟ್ರೀಸ್ ಕಾಣಿಸಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ದ ಡೆಸರ್ಟ್ ಮೇ ಬಿ ಟೂ ಹಾಟ್ ಆರ್ ಟೂ ಕೋಲ್ಡ್. ಮಧ್ಯಾಹ್ನ ಎಷ್ಟು ಹಾಟ್ ಇರ್ತದೆ ಅಷ್ಟೇ ನೈಟ್ ಕೋಲ್ಡ್ ಆಗಿರ್ತದೆ. ಸೊ ಲೆಟ್ಸ್ ರೀಡ್. Those of us who live in the region covered with the forest and surrounded by the hills may find it difficult to imagine what a desert is really like. Those who are living in the forest area ಅಂದರೆ ತುಂಬ ಮಲೆನಾಡು ಥರ ಆ ಥರ ಪ್ರದೇಶದಲ್ಲಿ, ನೀರಿರೋ ಜಾಗದಲ್ಲಿ, ಮಳೆ ಇರೋ ಜಾಗದಲ್ಲಿ, ವೆಜಿಟೇಷನ್ ಇರೋ ಜಾಗದಲ್ಲಿ ಯಾರು ಜೀವನ ಮಾಡ್ತಾರೆ, ವಿಚ್ ಈಸ್ ಸರೌಂಡೆಡ್ ಬೈ ದ ಹಿಲ್ಸ್ ಆಲ್ಸೋ, ದೇ ಕೆನಾಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಇಮ್ಯಾಜಿನ್ ವಾಟ್ ಈಸ್ ಡೆಸರ್ಟ್. ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಈ ಥರದ್ದು ಪ್ರದೇಶ ಇರುತ್ತಾ ಅಂತ ಇಮ್ಯಾಜಿನ್ ಮಾಡ್ಬೋದು ಆ ಥರ. The popular belief is that it is an endless stretch of sand where no rainfall and therefore no vegetation grow. ಡೆಸರ್ಟ್ ಅಂತ ಹೇಳಿದ ಕೂಡಲೇ ನಾವೆಲ್ಲ ಏನು ಹೇಳ್ತೀವಿ, ಇಟ್ ಈಸ್ ಪಾಪ್ಯುಲರ್ ಬಿಲೀಫ್. ಎಲ್ಲರೂ ಅದೇ ಥರ ಯೋಚನೆ ಮಾಡ್ತಾರೆ. ದೆರ್ ಈಸ್ ಎಂಡ್ಲೆಸ್ ಆಫ್ ಸ್ಟ್ರೆಚ್ ಆಫ್ ಸ್ಯಾಂಡ್, ಎಲ್ಲಿ ನೋಡಿದ್ರು ಫುಲ್ ಸ್ಯಾಂಡ್ ಇರುತ್ತೆ, ಆ್ಯಂಡ್ ದೆರ್ ಈಸ್ ನೋ ರೈನ್ಫಾಲ್ ಆ್ಯಂಡ್ ದೇರ್ ಫೋರ್ ನೋ ವೆಜಿಟೇಷನ್. ಅದಕ್ಕೆ ಯಾವ ವೆಜಿಟೇಬಲ್ಸು ಅದು ಇದು ಏನು ಗ್ರೋ ಆಗಲ್ಲ ಅಂತ ತಿಳ್ಕೊಂಡಿರ್ತೀವಿ. ಇಟ್ ಈಸ್ ಡ್ರೈ, ಹಾಟ್, ವಾಟರ್ಲೆಸ್ ಆ್ಯಂಡ್ ವಿದೌಟ್ ಶೆಲ್ಟರ್. ಏನಿರ್ತದೆ, ತುಂಬ ಡ್ರೈ ಪ್ಲೇಸ್, ಹಾಟ್ ಪ್ಲೇಸ್, ವಾಟರ್ ಇರಲ್ಲ, ಆ್ಯಂಡ್ ತುಂಬ ಅಲ್ಲಿ ವಿದೌಟ್ ಶೆಲ್ಟರ್ಸ್ ಇರ್ತಾರೆ ಅಂದ್ಕೊಂಡು ಹೇಳಿರ್ತಾರೆ, ತಿಳ್ಕೊಂಡಿರ್ತೀವಿ ನಾವು. ಆ ಥರ ಓದಿದ್ದು ಅಥವಾ ಯಾರಿಂದಾದರೂ ಹೇಳ್ಪಟ್ಟಿದ್ದು ಡೆಸರ್ಟ್ ಅಂದರೆ ಆ ಥಾಟ್ ಬಂದುಬಿಡ್ತದೆ. ಬಟ್ ದಿಸ್ ಈಸ್ ನಾಟ್ ಎಂಟೈರ್ಲಿ ಕರೆಕ್ಟ್. ಬಟ್ ಇದು ಎಂಟೈರಾಗಿ ಕರೆಕ್ಟ್ ಆಗಲ್ಲ. ಫಾರ್ ದೋಸ್ ಹೂ ಹ್ಯಾವ್ ಸ್ಟಡಿಡ್ ಇಟ್, ದ ಡೆಸರ್ಟ್ ಕ್ಯಾನ್ ಬಿ, ಯಾರು ಡೆಸರ್ಟ್ ಬಗ್ಗೆ ನೀಟಾಗಿ ಡೀಪಾಗಿ ಸ್ಟಡಿ ಮಾಡಿರ್ತಾರೆ ಅವ್ರು ಈ ಥರ ಹೇಳಲ್ಲ. ಅವ್ರು ಏನು ಹೇಳ್ತಾರೆ ನೋಡೋಣ. ದ ಡೆಸರ್ಟ್ ಕ್ಯಾನ್ ಬಿ ಅ ಬ್ಯೂಟಿಫುಲ್ ಪ್ಲೇಸ್. ಇಟ್ಸ್ ಅ ಬ್ಯೂಟಿಫುಲ್, ಯಾರು ಡೀಪಾಗಿ ಡೆಸರ್ಟ್ ಬಗ್ಗೆ ನೋಡ್ಕೊಂಡಿರ್ತಾರೆ, ತಿಳ್ಕೊಂಡಿರ್ತಾರೆ, ಓದಿರ್ತಾರೆ, ಅಲ್ಲಿಗೆ ಹೋಗಿ ತಿಳ್ಕೊಂಡಿರ್ತಾರೆ, ಅವರೇ ಬ್ಯೂಟಿಫುಲ್ ಪ್ಲೇಸ್ ಅಂತಾರೆ. It is the home of variety of people, animal and plants, and that have learned to live under the very hot and the dry condition. ಇಲ್ಲಿ ಜನರು ಇರ್ತಾರೆ, ಆ್ಯನಿಮಲ್ಲು ಇರ್ತದೆ, ಪ್ಲಾಂಟ್ಸು ಇರ್ತದೆ. ಈ ಕಂಡೀಷನ್ಸ್ ಅಂದರೆ ಈ ಡ್ರೈ ಮತ್ತು ಹಾಟ್ ಕಂಡೀಷನಲ್ಲಿ ಯಾರ್ಯಾರು ಇರ್ಲಿಕ್ಕಿರ್ತಾರೆ ಅವರೆಲ್ಲ ಇದ್ದಾರೆ. ಅವರಿಗೆಲ್ಲ ಇದೇನಾಗುತ್ತೆ, ದಿಸ್ ಈಸ್ ಮೀನ್ ಅಲ್ಲಿ ಎಷ್ಟು ಜನರಿಗೆ ಮನೆ ಇದೆ, ಅಲ್ಲಿ ಯಾರ್ಯಾರು ಇರ್ಬೋದು ಅಲ್ಲಿ ಅಂತ ಕೆಲವು ಪ್ರಾಣಿಗಳಿದೆ, ಆ್ಯನಿಮಲ್ಸ್ ಇದೆ, ಪ್ಲಾಂಟ್ಸ್ ಇದೆ. ಆ ಡ್ರೈ ಮತ್ತು ಹಾಟ್ ಕಂಡೀಷನ್ನ ಅನುಸರಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಅವರು. ಟ್ರೂ, ದ ಗ್ರೌಂಡ್ ಈಸ್ ನಾಟ್ ಆಲ್ವೇಸ್ ಹಿಡನ್ ಬೈ ದ ಕವರ್ ಆಫ್ ದ ಗ್ರಾಸ್, ಪ್ಲ್ಯಾಂಟ್ ಆ್ಯಂಡ್ ಟ್ರೀಸ್ ಆ್ಯಸ್ ಇಟ್ ಈಸ್ ದ ಅದರ್ ಕ್ಲೈಮೇಟ್. ಅಂದರೆ ಬೇರೆ ಕ್ಲೈಮೇಟ್ ಥರ ಇಲ್ಲಿನ ಗ್ರೌಂಡು ಯಾವಾಗಲೂ ಗ್ರಾಸ್, ಪ್ಲ್ಯಾಂಟ್, ಟ್ರೀಸ್ ಇಲ್ಲ. ಬಟ್ ವೆನೆವರ್ ಇಟ್ ರೇನ್ಸ್, ಬಟ್ ಯಾವಾಗ ಮಳೆ ಬರ್ತದೆ, ವಿಚ್ ಈಸ್ ರೇರ್, ತುಂಬ ರೇರ್, ಯಾವಾಗಲೂ ಕಂಟಿನ್ಯೂ ಬರಲಿ, ಯಾವಾಗೊಮ್ಮೆ ಮಳೆ ಬಂದಾಗ ಡೆಸರ್ಟ್ ಫ್ಲವರ್ಸ್ ಬ್ಲೂಮ್ ಆ್ಯಂಡ್ ದ ಸೈಟ್ ಕ್ಯಾನ್ ಬಿ ಆ್ಯಸ್ ರಿವಾರ್ಡಿಂಗ್ ಆ್ಯಸ್ ದ್ಯಾಟ್ ಆಫ್ ಎನಿ ಟ್ರಾಪಿಕಲ್ ಗಾರ್ಡನ್. ಆ ಟ್ರಾಪಿಕಲ್ ಗಾರ್ಡನಲ್ಲಿ ಫುಲ್ ಆಫ್ ಫ್ಲವರ್ಸ್ ಇರ್ತಾನಲ್ಲ, ಯಾವಾಗ ಮಳೆ ಬರ್ತದೆ ಆವಾಗ ಎಲ್ಲ ಫ್ಲವರ್ಸ್ ಬ್ಲೂಮ್ ಆಗಿಬಿಡ್ತವೆ ಒಂದೇ ಮಳೆಗೆ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರ್ತದೆ. ಅ ಡೆಸರ್ಟ್ ಈಸ್ ನಾಟ್ ಆಲ್ವೇಸ್ ಫ್ಲ್ಯಾಟ್, ಅದೊಂದು ಫ್ಲ್ಯಾಟ್ ಲ್ಯಾಂಡ್ ಅನ್ನಲ್ಲ, ಅನ್ಚೇಂಜಿಂಗ್ ವೇಸ್ಟ್ ಲ್ಯಾಂಡ್ ಆಫ್ ಡ್ರೈ ಸ್ಯಾಂಡ್. ಯಾವಾಗ ಗಾಳಿಯಿಂದ ಹೀಗೆ ವೇಸ್ಟ್ ಈ ಥರ ಹಿಪ್ಸ್ ಥರ ಆಗ್ತಾ ಇರ್ತದೆ, ಹೀಗೆ ಗುಡ್ಡ ಥರ. ಸೊ ಇಟ್ ಈಸ್ ನಾಟ್ ಅ ಫ್ಲ್ಯಾಟ್ ಲ್ಯಾಂಡ್. ಇಟ್ ಮೇ ಹ್ಯಾವ್ ದ ಮೌಂಟೇನ್ಸ್ ಆ್ಯಂಡ್ ದ ಹಿಲ್ಸ್, ಚಿಕ್ಕ ಮೌಂಟೇನ್ಸ್, ಹಿಲ್ಸ್ ಥರ ಆಗಿರ್ತದೆ. ಇಟ್ ಮೇ ಹ್ಯಾವ್ ಆ್ಯನ್ ಓಯಾಸಿಸ್, ಬಿಗ್ ಆರ್ ಸ್ಮಾಲ್. ಓಯಾಸಿಸ್ ಅಂದ್ರೇನು? ಆ ಓಯಾಸಿಸ್ ಈಸ್ ಲೈಕ್ ಅ ಗ್ರೀನ್ ಐಲ್ಯಾಂಡ್ ಥರ ಇರ್ತದೆ ಇನ್ ದ ಮಿಡ್ಲ್ ಆಫ್ ದ ಡೆಸರ್ಟ್, ವೇರ್ ದ ಸ್ಪ್ರಿಂಗ್ ಆರ್ ಅ ವೆಲ್ ಗಿವ್ಸ್ ಅ ಪ್ಲಾಂಟ್ ಆ್ಯಂಡ್ ದ ಟ್ರೀಸ್ ಅ ಬೆಟರ್ ಚಾನ್ಸ್ ಟು ಗ್ರೋ. ಇಲ್ಲಿ ಓಯಾಸಿಸ್ ಅಂದರೆ ಅಲ್ಲೇ ಒಂದು ಏನಾಗುತ್ತೆ, ಹಿಂಗೆ ಮಧ್ಯೆ ಒಂದು ಸಣ್ಣ ಪ್ಯಾಚ್ ಥರ ಇರ್ತದೆ, ಅಲ್ಲಿ ನೀರು ಇರ್ತದೆ, ಗ್ರೀನರಿ, ಅಲ್ಲಿ ಪಕ್ಕಕ್ಕೆಲ್ಲ ಸ್ವಲ್ಪ ಏನಾದರೂ ಗಿಡ ಮರಗಳು ಬೆಳೆದಿರ್ತವೆ. ಅ ಡೆಸರ್ಟ್ ಮೇ ಆಲ್ಸೋ ಬಿ ಹಾಟ್ ಲೈಕ್ ದ ಅದರ್ ಥಾರ್ ಆರ್ ಅ
ಕೋಲ್ಡ್ ಲೈಕ್ ದ ಲಡಾಖ್. ಇದು ಥಾರ್ ಡೆಸರ್ಟ್ ಅಂದರೆ ಅಷ್ಟು ಥಾರ್ ಅಂದರೆ ಇಟ್ಸ್ ಅ ಹಾಟ್ ಡೆಸರ್ಟ್, ತುಂಬ ಥಾರ್ ಥರ ಮಧ್ಯಾಹ್ನ ಅಷ್ಟು ಡೆಸರ್ಟ್ ಆದರೆ. ಲಡಾಖ್ ಈಸ್ ಅ ಕೋಲ್ಡೆಸ್ಟ್ ಪ್ಲೇಸ್. ಹಾಗೇ ನೈಟ್ ತುಂಬ ಕೂಲಾಗೂ ಇರುತ್ತೆ. ಬಟ್ ಜನರಲಿ ಸ್ಪೀಕಿಂಗ್ ಇಟ್ ಈಸ್ ಅ ಪ್ಲೇಸ್ ಹ್ಯಾಸ್ ಲಿಟಲ್ ಆರ್ ನೋ ವಾಟರ್ ಆ್ಯಂಡ್ ವೆಜಿಟೇಷನ್. ಇಲ್ಲಿಗೆ ತುಂಬ ಲಿಟಲ್ ವಾಟರ್ ಇರ್ತದೆ, ಆನಂತರ ನೋ ವಾಟರ್ ನೋ ವೆಜಿಟೇಷನ್ ಆ ಥರನೇ ಹೇಳ್ಬೋದು. ಪೀಪಲ್ ಯೂಶ್ವಲಿ ಕಾಲ್ ಇಟ್ ಅ ಡೆಸರ್ಟ್. So some deserts are almost totally without water. In such places strong winds blow, raising the heaps of the sand and depositing them as a mounds. ಏನಂದರೆ ಕೆಲವೊಂದು ಡೆಸರ್ಟಲ್ಲಿ ನೀರೇ ಇರಲ್ಲ, ಅಲ್ಲಿ ಬರೀ ಗಾಳಿ ಇರ್ತದೆ. ಆ ಗಾಳಿಯಿಂದ ಏನಾಗುತ್ತೆ, ಈ ಥರ ಹೀಪ್ಸ್ ಥರ ಇದು ಬಂದಿರ್ತದೆ, ಏನು ಫಾರ್ಮ್ ಆಗುತ್ತೆ. ಸ್ಟ್ಯಾಂಡಿಂದ ಮೌಂಟ್ಸ್ ಅಂದರೆ ಹೀಗೆ ಸಣ್ಣ ಸಣ್ಣ ಗುಡ್ಡಗಳ ಥರ ಆಗುತ್ತೆ. ದೀಸ್ ಆರ್ ಕಾಲ್ಡ್ ಸ್ಯಾಂಡ್ ಡ್ಯೂನ್ಸ್ that shift and moves endlessly across the desert. ಗಾಳಿ ಬಂದಿದ್ದ ಕಡೆ ಹರ್ಕೊಂಡು ಹೋಗಿ ಅದರ ಹಿಲ್ಸ್ ಥರ ಫಾರ್ಮ್ ಆಗ್ತಾ ಇರ್ತದೆ. ಅದು ಒಂದೇ ಪ್ಲೇಸಲ್ಲಿ ಇರಲ್ಲ, ಗಾಳಿ ಥರ ತೂರಾಡ್ತಾ ಇರ್ತದೆ. ಅದು ಅಂದರೆ ಗಾಳಿ ಬಂದಂಗೆ ಅದು ಸ್ಯಾಂಡ್ ಹೋಗಿ ಒಂಥರ ಹಿಲ್ಸ್ ಥರ ಫಾರ್ಮ್ ಆಗ್ತಾ ಇರ್ತದೆ. ಫ್ಯೂ ಪ್ಲಾಂಟ್ಸ್ ಕ್ಯಾನ್ ಸರ್ವೈವ್ ಆನ್ ದ ಸಚ್ ಡ್ರೈ ಶಿಫ್ಟಿಂಗ್ ಸ್ಯಾಂಡ್ಸ್. ಅಂದರೆ ಆ ಹಾಟ್ ಡ್ರೈ ವೆದರಿಗೆ ಯಾವ್ಯಾವ್ದು ಪ್ಲಾಂಟ್ಸ್ ಇರ್ಬೋದು. ಅಂದರೆ ಈಗ ಡೇಟ್ಸ್ ಅಂತ ಹೇಳ್ತೀವಿ ನೋಡ್ರಿ, ಖರ್ಜೂರ, ಆ ಥರದ್ದೆಲ್ಲ ಅದಕ್ಕೆ ಹಾಟ್ ವೆದರ್ ಬೇಕು. ಸೊ ಆ ಥರದ ಗಿಡ ಮರಗಳು ಅಲ್ಲಿ ಸರ್ವೈವ್ ಆಗ್ತವೆ. ಸೊ ಆಲ್ ಲಿವಿಂಗ್ ಥಿಂಗ್ಸ್ ನೀಡ್ ವಾಟರ್ ಇನ್ ಆರ್ಡರ್ ಟು ಸರ್ವೈವ್. ಹೌದು, ನಿಮಗೆಲ್ಲರಿಗೂ ಗೊತ್ತಿದೆ, ಆಲ್ ದ ಲಿವಿಂಗ್ ಥಿಂಗ್ಸ್ ನೀಡ್ ವಾಟರ್ ಟು ಸರ್ವೈವ್. ಅ ಫ್ಯೂ ಪ್ಲಾಂಟ್ಸ್ ಆ್ಯಂಡ್ ದ ಆನಿಮಲ್ಸ್ ದ್ಯಾಟ್ ಲಿವ್ ಇನ್ ದ ಡೆಸರ್ಟ್ ಹ್ಯಾವ್ ಡೆವಲಪ್ಡ್ ದ ಅಬಿಲಿಟಿ ಟು ಅಕ್ವೈರ್ ಲೆಸ್ ವಾಟರ್ ದೆನ್ ದ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಆ್ಯಂಡ್ ದ ಆನಿಮಲ್ಸ್. ಅಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಲೆಸ್ ವಾಟರ್ ಸಾಕಾಗಿರ್ತದೆ, ಸ್ವಲ್ಪ ನೀರಿಂದನೇ ಜೀವನ ಮಾಡೋರು ಆಗಿರ್ತಾರೆ ಅವರು. ದ ಕ್ಯಾಮೆಲ್, ಪಾಪ್ಯುಲರ್ಲಿ ನೋನ್ ಆಸ್ ದ ಶಿಪ್ ಆಫ್ ದ ಡೆಸರ್ಟ್, ಕ್ಯಾನ್ ಡ್ರಿಂಕ್ ಅ ಲಾಟ್ ಆಫ್ ವಾಟರ್ ಅಟ್ ಒನ್ ಟೈಮ್. ಅದಕ್ಕೆ ಕ್ಯಾಮೆಲ್ಗಳೆಲ್ಲ ಡೆಸರ್ಟಲ್ಲಿ ಇರ್ತಾರೆ, ಅದು ಒಂದೇ ಸಲ ನೀರು ಕುಡ್ಕೊಂಡು ಎಷ್ಟೋ ದಿನ ನೀರಿಲ್ಲದೆ ಇರ್ಬೋದು. ಸೊ ಕ್ಯಾಮಲ್ಸ್ ಕ್ಯಾನ್ ಡೂ ವಿದೌಟ್ ವಾಟರ್ ಫಾರ್ ಡೇಸ್ ಟುಗೆದರ್. ಎಷ್ಟೋ ದಿನ ವಿದೌಟ್ ವಾಟರ್ ಇದ್ದು ಬಿಡ್ತವೆ. ದ ರೀಸನ್ ಈಸ್ ದೇ ಸ್ವೆಟ್ ವೆರಿ ಲಿಟರ್. ಅವರಿಗೆ ಸ್ವೆಟ್ಟಿಂಗ್ ಆಗಲ್ಲ, ತುಂಬ ಕಮ್ಮಿ ಸ್ವೆಟ್ಟಿಂಗ್ ಆಗುತ್ತೆ. ಅದಕ್ಕೆ ಅವರು ವಿದೌಟ್ ವಾಟರ್ ಮೆನಿ ಡೇಸ್ ದೇ ಕ್ಯಾನ್ ಲಿವ್. ವಿ ಸ್ವೆಟ್ ಬಿಕಾಸ್ ವಿ ಮಸ್ಟ್ ಕೀಪ್ ಅವರ್ ಬಾಡಿ ಟೆಂಪ್ರೇಚರ್ ಕಾನ್ಸ್ಟೆಂಟ್. ನಮಗೆ ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ, ಅದಕ್ಕೆ ನಮ್ಮ ಬಾಡಿ ಟೆಂಪ್ರೇಚರನ್ನು ನಾವು ಮೇಂಟೈನ್ ಮಾಡೋಕ್ಕೆ ನೀರು ಕುಡಿಲೇಬೇಕು. ವಿ ಸ್ವೆಟ್ ವೆನ್ ಇಟ್ ಗೋಸ್ ಹಾಟ್ ಇಟ್ ಗೆಟ್ಸ್ ಹಾಟ್ ಆ್ಯಂಡ್ ದಿಸ್ ಕೂಲ್ಸ್ ದ ಬಾಡಿ. ಏನಾಗುತ್ತೆ, ಸ್ವೆಟ್ ಆದಾಗ ತುಂಬ ಹಾಟ್ ಇದ್ದಾಗ ಸ್ವೆಟ್ ಆಗುತ್ತೆ, ಆ್ಯಂಡ್ ದಿಸ್ ಕೂಲ್ಸ್ ಅವರ್ ಬಾಡಿ. ಹಾಗೆ ನೀರು ಕುಡಿದಿರ್ತೀವಿ ನಾವು. ಕ್ಯಾಮಲ್ಸ್ ಕ್ಯಾನ್ ಸ್ಟ್ಯಾಂಡ್ ಹೈ ಬಾಡಿ ಟೆಂಪ್ರೇಚರ್. They don't need to sweat and they can therefore retain the water they drink for a long period of time. ಅವರಿಗೆ ಆ ಹಾಟ್ ವೆದರಲ್ಲೂ ಸ್ವೆಟ್ ಆಗಲ್ಲ, ಅದಕ್ಕೆ ಅವ್ರು ಏನು ಕುಡಿದಿದ್ದ ನೀರನ್ನು ದೇ ಕ್ಯಾನ್ ರಿಟೈನ್ ದಟ್ ವಾಟರ್ ಫಾರ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್. ದ ಸ್ಮಾಲರ್ ಡೆಸರ್ಟ್ ಆ್ಯನಿಮಲ್ಸ್ ಡು ನಾಟ್ ಡ್ರಿಂಕ್ ವಾಟರ್. ದ ಸ್ಮಾಲರ್ ಡೆಸರ್ಟ್ ಆ್ಯನಿಮಲ್ಸ್, ಸಣ್ಣ ಡೆಸರ್ಟ್ ಆ್ಯನಿಮಲ್ಸ್ ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿರಿ, ಇದೆಲ್ಲ ದೇ ಡು ನಾಟ್ ಡ್ರಿಂಕ್ ವಾಟರ್. ದೇ ಬರೋ ಅಂಡರ್ ಗ್ರೌಂಡ್ ಡ್ಯೂರಿಂಗ್ ದ ಹಾಟ್ ಡೇಸ್ ಆ್ಯಂಡ್ ಕಮ್ ಔಟ್ ಆ್ಯಟ್ ದ ನೈಟ್ ಟು ದಿ ಈಟ್. ಏನು ಮಾಡ್ತಾರೆ, ದಿನ ಇಡೀ ಆ ಬಿಸಿಲು ಅಂದ್ಕೊಂಡು ಬೆಳಿಗ್ಗೆ ಇದು ಇರ್ತಲ್ಲ ಸಣ್ಣ ಹೋಲ್ ಥರ ಆ ತೂತುಗಳಲ್ಲಿ ಹೋಗಿ ಇದ್ದು ಬಿಡ್ತಾರೆ. ರಾತ್ರಿ ಟೈಮ್ ಹೊರಗೆ ಬಂದಿರ್ತಾವೆ ಅದು. ಸಮ್ ಆಫ್ ದೆಮ್ ಈಟ್ ಅದರ್ ಆ್ಯನಿಮಲ್ಸ್ ಆ್ಯಂಡ್ ಗೆಟ್ ದ ವಾಟರ್ ದೇ ನೀಡ್ ಫ್ರಮ್ ದ ಮಾಯ್ಶ್ಚರ್ ಇನ್ ದ ಮೀಟ್. ಏನು ಮಾಡ್ತಾರೆ, ಬೇರೆ ಪ್ರಾಣಿಗಳು ತಿಂದಿದ್ದ ಕೂಡಲೇ, ಯಾವುದೇ ಪ್ರಾಣಿಗೆ ತಿಂದಿದ್ದ ಕೂಡಲೇ ಅದರಲ್ಲಿ ವೆಟ್ ಇರ್ತದೆ, ಮಾಯ್ಶ್ಚರ್, ಬ್ಲಡ್ ಆ ಥರ ಇದ್ದೇ ಇರ್ತದೆ. ಅದನ್ನೇ ಮಾಯ್ಶ್ಚರೇ ನೀರು ಥರ ಆಗಿರ್ತದೆ ಅವರಿಗೆ, ಅದರಿಂದನೇ ಅವರು ಸರ್ವೈವ್ ಆಗ್ತಾರೆ. ಅದರ್ ಈಟ್ ಪ್ಲಾಂಟ್ಸ್ ಆ್ಯಂಡ್ ನೀಡ್ಸ್ ಆ್ಯಂಡ್ ಸೀಡ್ಸ್ ಟು ಗೆಟ್ ದ ವಾಟರ್ ದೇ ನೀಡ್ ಫ್ರಮ್ ದ ಪ್ಲಾಂಟ್ ಜ್ಯೂಸ್. ಕೆಲವೊಂದು ಆ್ಯನಿಮಲ್ಸ್ ಪ್ಲಾಂಟ್ಸ್ ಅಂತಿರ್ತೆ, ಆ ಪ್ಲಾಂಟ್ಸಲ್ಲಿ ಹಿಂಗೆ ಎಲೆಗೆ ಏನಾದರೂ ಹಿಚ್ಕಿದ್ರೆ ಏನು ಬರ್ತದೆ, ಒಂಥರ ಮಾಯ್ಸ್ಟ್ ಬರ್ತದೆ. ಅದನ್ನು ಅಷ್ಟೇ ನೀರು ಪ್ಲಾಂಟ್ ಜ್ಯೂಸನ್ನೇ ತೊಗೊಂಡು ಅದರಿಂದನೇ ಜೀವನ ಮಾಡ್ತಾರೆ. ಡೆಸರ್ಟ್ ಪ್ಲಾಂಟ್ಸ್ ಆಲ್ಸೋ ಅಡಾಪ್ಟ್ ದೆಮ್ಸೆಲ್ಸ್ ಟು ದ ಲೈಫ್ ದೇ ಲೀಡ್. ಕ್ಯಾಕ್ಟಸ್ ಪ್ಲಾಂಟ್ ಸ್ಟೋರ್ ವಾಟರ್ ಇನ್ ದೇರ್ ಥಿಕ್ ಸ್ಟೆಮ್. ಇದೇನಾಗುತ್ತೆ, ಇದು ನಿಮಗೆ ಗೊತ್ತೇ ಇದೆ, ಇದು ಡೆಸರ್ಟ್ ಪ್ಲಾಂಟ್ ಅಂದ್ಕೊಂಡು ಅದರ ಸ್ಟೆಮ್ ಥಿಕ್ಕಾಗಿದೆ, ಅದಕ್ಕೆ ಈ ಕ್ಯಾಕ್ಟಸ್ ಏನು ಮಾಡುತ್ತೆ, ವಾಟರ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ದೇರ್ ರೂಟ್ಸ್ ಲೈ ಕ್ಲೋಸ್ ಟು ದ ಸರ್ಫೇಸ್ ಆಫ್ ದ ಗ್ರೌಂಡ್ ಆ್ಯಂಡ್ ಕ್ವಿಕ್ಲಿ ಅಬ್ಸಾರ್ಬ್ ದ ಮಾಯ್ಶ್ಚರ್ ಫ್ರಮ್ ದ ಲೈಟ್ ರೇನ್ಸ್ ದ್ಯಾಟ್ ಒಕೇಶ್ನಲಿ ಫಾಲ್. ಯಾವಾಗಾದರೂ ಲೈಟಾಗಿ ರೇನ್ ಬಂತು ಅಂದ ಕೂಡಲೇ ಇದು ಫಟ್ ಅಂದರೆ ಬೇಗ ಕ್ವಿಕ್ಕಾಗಿ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತದೆ ಆ ಮಾಯ್ಶ್ಚರನ್ನು. ಯಾವಾಗ ಒಂದು ಸ್ವಲ್ಪ 2-3 ಹನಿಗಳು ಬಂದ್ರೂ ಆ ಮಾಯ್ಶ್ಚರನ್ನು ಅದನ್ನು ಎಳ್ಕೊಂಡ್ಬಿಡ್ತದೆ. The major feature of all the deserts is, of course, the dryness and the variation of the temperatures. ಅಲ್ಲಿ ತುಂಬ ಡ್ರೈನೆಸ್ ಇರ್ತದೆ ಮತ್ತು ವೇರಿಯೇಷನ್ ಆಗ್ತಾ ಇರ್ತದೆ ಟೆಂಪ್ರೇಚರಲ್ಲಿ. In humid climates, the moisture in the air
acts like the blanket and protects the earth's surface from the hot rays of the sun. The absence of this blanket in the desert land causes the desert to heat up rapidly during the day and cools off rapidly at the night. ಬೆಳಗಿನ ಟೈಮ್ ಎಷ್ಟು ಹಾಟಾಗಿ ಇರ್ತದೆ ಆ ಏರು ಒಂಥರ ಅಷ್ಟು ಮಾಯ್ಶ್ಚರ್ ತುಂಬ ಹಾಟ್ ಏರಲ್ಲಿ ಬ್ಲ್ಯಾಂಕೆಟ್ ಥರ ಅಂದರೆ ಅಷ್ಟು ಹಾಟ್ ಇರ್ತದೆ, ಅಷ್ಟೇ ನೈಟ್ ಕೂಲ್ ಆಫ್ ಇರ್ತದೆ. ಅದಕ್ಕೆ ಹೇಳ್ತಾರೆ ಎಷ್ಟು ಬಿಸಿ ಇರ್ತದೆ ಮಧ್ಯಾಹ್ನ ಡೆಸರ್ಟ್ ಏರಿಯಾಗಳು, ನೈಟ್ ಅಷ್ಟೇ ತಣ್ಣಗೆ ಕೂಲಾಗಿರ್ತದೆ ಅಂದ್ಕೊಂಡು. ಡೆಸರ್ಟ್ಸ್ ಆ್ಯಂಡ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ನೇಚರ್ಸ್ ಗ್ರೇಟ್ ಪ್ಲ್ಯಾನ್. ದೇ ಆರ್ ದೇರ್ ಲೈಕ್ ಆಫ್ ಡೆನ್ಸ್ ಫಾರೆಸ್ಟ್ ಆ್ಯಂಡ್ ದ ಡೀಪ್ ಓಷನ್ಸ್. ಹೇಗೆ ನೇಚರು ಎಲ್ಲದನ್ನು ಗ್ರೇಟಾಗಿ ಪ್ಲ್ಯಾನ್ ಮಾಡುತ್ತೆ, ಹೇಗೆ ನೇಚರಲ್ಲಿ ಡೀಪ್ ಓಷನ್ಸ್ ಹೇಗಿದೆ, ಡೆನ್ಸ್ ಫಾರೆಸ್ಟ್ ಹೇಗಿದೆ, ಹಾಗೆ ಡೆಸರ್ಟ್ಗಳೂ ಇದೆ ಅಂತ ಹೇಳ್ತಾರೆ. ಜಸ್ಟ್ ಬಿಕಾಸ್ ದೇ ಆರ್ ಹಾಟ್ ಆ್ಯಂಡ್ ಡ್ರೈ ಒನ್ ಶುಡ್ ನಾಟ್ ಲುಕ್ ಅಪಾನ್ ದೆಮ್ ಯೂಸ್ಲೆಸ್ ಪಾರ್ಟ್ ಆಫ್ ದ ಅರ್ತ್. ನಾವು ಡೆಸರ್ಟನ್ನು ಯೂಸ್ಲೆಸ್ ಪಾರ್ಟ್, ನೀರಿಲ್ಲ, ವೆಜಿಟೇಷನ್ ಇಲ್ಲ ಅಂದ್ಕೊಂಡು ಹೇಳಬಾರ್ದು. ಹೇಗೆ ಓಷನ್ಸು ಆನಂತರ ಫಾರೆಸ್ಟ್ ಇದೆ ಹಾಗೆ ಡೆಸರ್ಟ್ಸು ಇದೆ ಅಂದ್ಕೊಂಡು ನೋಡ್ಬೇಕು. ವಿ ಶುಡ್ ನಾಟ್ ಥಿಂಕ್ ದ್ಯಾಟ್ ದೀಸ್ ಆರ್ ದ ಯೂಸ್ಲೆಸ್ ಪಾರ್ಟ್ ಆಫ್ ದ ಅರ್ತ್. ಸೊ ದ್ಯಾಟ್ಸ್ ವಾಟ್ ಯು ಆರ್ ಹ್ಯಾವಿಂಗ್ in the lesson, the desert. Hope you have understood the lesson. Thank you so much, children.